ಮುಖಾಂತರ ಹೇಳ್ತಿದ್ದೀನಿ, ನಮ್ಮಮ್ಮ ಪ್ಲೀಸ್ ನೀನು ಹೊಸ ಕುಕ್ಕರ್ ತಗೋ. ಸೊ ನಾವು ಹೊಸ ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಗದಾಗಿದ್ದೀನಿ. ಸೊ ಇವತ್ತಿನ ಲಾಗು ರ್ಯಾಂಡಮ್ ಆಗಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಲಾಗ್ ಏನೂ ಮಾಡಿರಲಿಲ್ಲ. ಹಾಗೆ ಇವತ್ತು ಟ್ಯೂಸ್ಡೇ, ಇವತ್ತು ವೆನಸ್ಡೇ. ಸೊ ಇವತ್ತು ವೆನಸ್ಡೇ. ಸೊ ಏನಾದರೂ ನಾರ್ಮಲ್ ಲಾಗ್ಸ್ ಮಾಡೋಣ, ಡೈಲಿ ಲಾಗ್ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಡೇಲಿ ನಾನು ಏನೇನು ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟಿಲ್ ಆ್ಯಂಡ್ ಸ್ಟೇ ಟ್ಯೂನ್. ಇವತ್ತಿನ ಲಾಗಲ್ಲಿ ನಾನು ಈ ಔಟ್ಫಿಟ್ ಹಾಕಿದ್ದೀನಿ. ಸೊ ಇವಾಗ ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಹಾಗೆ ರೀಲ್ಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಆಚೆ ಹೋಗಿ ಬಂದು ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಲ್ಲಂದರೆ ಲಾಗ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಕುಕ್ಕರ್ ಹಾಳಾಗಿದೆ ಫ್ರೆಂಡ್ಸ್. ನಮ್ಮಮ್ಮ ಹೊಸ ಕುಕ್ಕರ್ ತಗೋತಿಲ್ಲ, ಅದಕ್ಕೆ ನಿಮಗೆ ಈ ಯೂಟ್ಯೂಬ್ ವೀಡಿಯೋಸಿಂದ ನಮ್ಮಮ್ಮ ಈ ವಿಡಿಯೋ ತಗೊಳ್ಳಿ. ಇದನ್ನ ಎಲ್ಲ ನಮ್ಮಮ್ಮ ಈ ಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಮ್ಮ ಮನೇಲಿ ಇದೆ, ತೋರಿಸ್ತೀನಿ. ಸರಿ ಅಮ್ಮ, ಈ ಥರ ಒಳ್ಳೆ ಇದೆ. ನಾನು ಇವತ್ತು ಲಾಗ್ ಮಾಡುವಾಗಲೇ ಈ ಥರ ಆಗಿದೆ. ಇದು ಒಂದು ನಾನು ಹೇಳ್ತಿರೋದೇನೋ ಮುಖಾಂತರ ಹೇಳ್ತಿದ್ದೀನಿ, ನಮ್ಮಮ್ಮ ಪ್ಲೀಸ್ ನೀನು ಹೊಸ ಕುಕ್ಕರ್ ತಗೋ. ಯಾಕಂದರೆ ಈ ಥರ ಕುಕ್ಕರಲ್ಲಿ ನಮಗೆ ತಿನ್ನಕ್ಕೆ ಆಗ್ತಿಲ್ಲ. ಹೊಸ ಕುಕ್ಕರ್ ಇದೆ, 4 ಹೊಸ ಕುಕ್ಕರ್ ಇದ್ರು, ಹಳೆ ಕುಕ್ಕರ್ನ ಬಾರಿಸ್ತಾನೆ ಇದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ, ಮಮ್ಮಿ ಪ್ಲೀಸ್ ಹೊಸ ಕುಕ್ಕರ್ ಯೂಸ್ ಮಾಡು ಅಷ್ಟೇ. ಇನ್ನೂ ಮತ್ತೆ ಇದೇ ಥರ ಕಂಟೆಂಟ್ಸ್ ಆಗಾಗ ನಮ್ಮ ಮನೇಲಿ ಆಗ್ತಾ ಇರುತ್ತೆ, ನಿಮಗೆ ತೋರಿಸ್ತೀನಿ. ಇವತ್ತು ಫುಲ್ ಡೇ ಏನೇನಾಗುತ್ತೆ. ರಿಯಾಲಿಟಿ ಜೋಕ್ಸ್ ಅಲ್ಲ, ಇದು ರಿಯಾಲಿಟಿ. ನಮ್ಮ ಮನೇಲಿ ಇದೇ ಕುಕ್ಕರ್ನ ನಮ್ಮಮ್ಮ ಹತ್ತತ್ರ 1 ತಿಂಗಳಿಂದ ನಾವು ಹೇಳ್ತಾ ಇದ್ರು, ಈಗ ಚೇಂಜ್ ಮಾಡ್ತಾ ಇಲ್ಲ. ಸೊ ಇವಾಗ ರೀಲ್ಸ್ ಮಾಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಮನೇಲಿ ಟಿವಿ ಕನೆಕ್ಟ್ ಮಾಡಿ ವಿಡಿಯೋ ಮಾಡ್ತೀನಿ. ಮಾತಾಡಿದ್ದೀನಿ ಏನಂತೀರಾ? ಸೊ ನಾನು ಡೈಲಿ ಲಾಗಲ್ಲಿ ನಾನು ಬೇರೆಯವ್ರ ಥರ ಏನೂ ಇರೋಲ್ಲ, ನನ್ನ ಲಾಗ್ ಏನಿಲ್ಲ. ಸೊ ನಾನು ನಾರ್ಮಲಾಗಿ ಡೇ ಪೂರ್ತಿ ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಹಾಗೆ ಇವತ್ತು ನಾವೆಲ್ಲದೇ ಹೋದರೆ, ಲೈಕ್ ಜಿಮ್ಗೆಲ್ಲ ಹೋದರೆ ನಾನು ನಿಮಗೆ ತೋರಿಸ್ತೀನಿ. ಬಟ್ ವರ್ಕೌಟ್ ಯಾವುದು ಹಾಕಲ್ಲ, ಬಿಕಾಸ್ ನಾನು ಫ್ಯಾಟ್ ಲಾಸ್ ಆದಮೇಲೆ ಹಾಕ್ತೀನಿ, ವೀಡಿಯೋ ಮಾಡ್ತೀನಿ. ಸೊ ಇವಾಗ ನಾರ್ಮಲಾಗಿ ನಾನು ಡಯಟಲ್ಲಿದ್ದೀನಿ. ನಾನೇನು ತಿಂತೀನಿ, ಬೆಳಗ್ಗೆ ಏನು ತಿಂದೆ, ಬೆಳಗ್ಗೆ ಲೆಮನ್ ವಾಟರ್ ಕುಡಿದು ಸೂಪ್ ಉಪ್ಸ್ ತಿಂತೀನಿ. ಅದನ್ನೆಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡೋದೇ ಮರ್ತೋದೆ. ನಾನು ಕಪ್ಪು ಕಾಣಿಸ್ತಿದ್ದೀನಲ್ಲ ಅಷ್ಟು ಬೆಳಗಿದ್ದು. ಅದನ್ನು ಬಿಟ್ಟು ಏನಿಲ್ಲ, ಟಿ ವಿ ಆನ್ ಹಾಕಿಲ್ಲ ಏನು. ಇದು ನಮ್ಮ ಅಜ್ಜಿ, ನಾನು ಇಲ್ಲಿ ಊಟ ಇಟ್ಟು. ಸೊ ಇಷ್ಟು ಚೆನ್ನಾಗಿ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ, ನಾನು ರೀಲ್ಸ್ ಮಾಡ್ತಾಯಿದ್ದೆ. ಸಡನ್ನಾಗಿ ನಮ್ಮಮ್ಮ ನಮ್ಮ ಅಜ್ಜಿಗೆ ಊಟ ಕೊಟ್ಬಿಟ್ಟು ಬಾ ಅಂದರು, ಅದಕ್ಕೆ ಹೀಗೆ ರೆಡಿಯಾಗಿದ್ದೀನಿ. ಸೊ ಏನೇನು ಊಟ ಇದೆ ಅಂತ ನಮ್ಮ ಮನೇಲಿ ತೋರಿಸ್ತೀನಿ. ಬಾಯ್ ಅಮ್ಮ. ಬಾಯ್. ತೇಜುದು ಹಾಯ್ ಕ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಯು. ಓಕೆ ಬಾಯ್. ಬಾಯ್. ಸರಿ, ಯಾಕೆ ಹೋಗೋಣ. ಅನ್ನ ಸಾರು, ಮೊಟ್ಟೆ ಇಲ್ಲಿ, ಅನ್ನ ಬಸ್ಸಾರು, ಮತ್ತು ಇದೇನು ಪಲ್ಯ? ಯಾವ ಪಲ್ಯ? ಸಬ್ಬಸ್ಗೆ ಪಲ್ಯ, ಮೊಟ್ಟೆ ಹಾಕೊಂಡ್ ಬರ್ಬೇಕು. ಅಡುಗೆ ಮನೆಗೆ ಹೋಗಿ ನೀನು ಕಳಿಸ್ತಾರಲ್ಲ ಇಲ್ಲಿ ಯಾರು. ಮೊಟ್ಟೆ. ಇದು ನನ್ನ ಲಂಚ್. ಸಾರು ಕಮ್ಮಿ ಹಾಕೊಂಡ್ಬಂದಿದ್ದೀನಿ, ಬಿಕಾಸ್ ನಾನು ಡಯಟಲ್ಲಿ ಇದ್ದೀನಿ. ಫುಲ್ ಡೇ ಡಯಟ್ ಮಾಡಿಬಿಟ್ಟು ರಾತ್ರಿ KFC ತಿಂತೀನಿ. ಇಲ್ಲ, ಇವಾಗ KFC ತಿನ್ನಲ್ಲ. ಇವತ್ತಿಂದ ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಹೇಳಿದ್ದೆ ನಾನು, ಏನಂದಿದ್ದೆ, ಮುದ್ದೆ ಮಾಡು ಮಮ್ಮಿ, ನಾನು ಮುದ್ದೆ ಮಾತ್ರ ತಿಂತೀನಿ ಇವತ್ತಿಂದ ಅಂತ. ನಮ್ಮಮ್ಮ ಮೋಸದಿಂದ ನಮ್ಮಮ್ಮ ಇದನ್ನು ಮಾಡಿದ್ದಾರೆ. ಇವಾಗ ಮೊಟ್ಟೆನೂ ಬಂತು, ಸಾರು ಹಾಕೊಳ್ಳೋಣ. ನನಗೆ ಕಮ್ಮಿ ಸಾರು ಆದರೆ ಇಷ್ಟ ಆಗಲ್ಲ, ಜಾಸ್ತಿ ಇರಬೇಕು ಸಾರು. ದಿಸ್ ಈಸ್ ಮೈ ಲಂಚ್ ತಿಂದು ಸಿಗ್ತೀನಿ. ಬಾಯ್ ಫ್ರೆಂಡ್. ಸೊ ಇವಾಗ ಜಿಮ್ಮಿಗೆ ಬಂದಿದ್ದೀನಿ ನಾನು ಮತ್ತು ನಮ್ಮಮ್ಮ ಕಾಣಿಸ್ತಾನೆ ಇಲ್ಲ. ಇಲ್ಲಿ ನಮ್ಮಮ್ಮ ನಾನು. ಸೊ ಇವಾಗ ಸೈಕ್ಲಿಂಗ್ ಮಾಡ್ತೀವಿ. ಸೈಕ್ಲಿಂಗ್ ಮಾಡಿ ಮುಂದಿನ ವರ್ಕೌಟ್ಸ್ ಮಾಡ್ತೀವಿ. ಜಿಮ್ ಮಾಡ್ಕೊಂಬಂದು
ಯಾರೋ ಕಚ್ಚಿ ಧಾಬೆಲಿ ತಿಂತಾರೆ ನಾವು. ಏನು ಅನ್ನಿಸ್ತಿದೆ ಮಮ್ಮಿ? ಚೆನ್ನಾಗಿದೆ, ಎಮ್ಮಿ ಆಗಿದೆ. ಮಳೆ ಬರ್ತಿದೆ. ಜೋರಾಗಿ ಮಳೆ ಬರ್ತಿದೆ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ, ನಮ್ಮಮ್ಮ ತಿಂತಿದ್ದಾರೆ. ಫುಲ್ಲು ಮಳೆ 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 ಮಳೆಯಲ್ಲಿ ನಮ್ಮ ಗಾಡಿ. ನಮ್ಮಮ್ಮ ವಡಾಪಾವ್ ತಿಂದ್ಕೊಂಡು ನಿಂತಿದ್ದಾರೆ. ಸೊ ನಾನೀಗ ಮನೆಗೆ ಬಂದೆ. ಸೊ ನಾನಿವತ್ತು ಪ್ರೋಟೀನ್ ತೊಗೊಂಡಿದ್ದೀನಿ. ಏನದು? ಪ್ರೋಟೀನ್ ಎಗ್ಸ್ ತೊಗೊಂಡಿದ್ದೀವಿ. ಸೊ ಡೈಲಿ ಮಾರ್ನಿಂಗ್ ಟೈಮ್ ಕುಡಿಯೋಕ್ಕೆ ಇದನ್ನು ಸಜೆಸ್ಟ್ ಮಾಡಿದ್ರು ನನ್ನ ಜಿಮ್ಮಲ್ಲಿ, ಅದಕ್ಕೆ ನಿಮ್ಮ ತೊಗೊಂಡು. ಪರ್ಸನಲ್ ಕೋಚ್ ಸಜೆಸ್ಟ್ ಮಾಡಿದ್ರಾ? ಇಲ್ಲ. ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಏನು ತೆಗಿಯಕ್ಕೆ ಬರಲ್ಲ ಅಂದಮೇಲೆ ದೊಡ್ಡವ್ರ ಕೈಲಿ ಕೊಡಬೇಕು. ಅದು ಸುತ್ತ ಇದ್ದಿದೆ ನೋಡ ತೆಗಿ. ಅದು ದೊಡ್ಡವ್ರ ಕೈಯಲ್ಲಿ ಅಂತ ಕೊಡಬೇಕು. ಆಯ್ತು ಬಿಡು, ಆಫ್ ಮಾಡ್ಲಾ? ಇಲ್ಲ, ತೋರಿಸ್ಬೇಕಿರು. ಇದನ್ನು ನಾನು ನೆನ್ನೆ ಆರ್ಡರ್ ಮಾಡಿಬಿಟ್ಟು ಬಂದಿದ್ದೆ. ಇವತ್ತು ಬಂತು. ಪ್ಲಾಸ್ಟಿಕ್ ಇದೆ ಒಳಗಡೆ. ಮತ್ತು ಪೌಡ್ರ್ ಹೆಂಗಿರುತ್ತೆ ಅದನ್ನು ರಿವ್ಯೂ ಮಾಡಬೇಕಾ? ಹಾಂ, ಇದಿದೆ, ಇದು ಕೊಟ್ಟಿದ್ದಾರೆ. ಇನ್ನೇ ಬ್ಯಾಕ್ಗ್ರೌಂಡಲ್ಲಿ ಜನ ಕಾಣಿಸ್ತಿದ್ರು, ಅದಕ್ಕೆ ಇದನ್ನು ಈ ಪ್ರೋಟೀನ್ನ ಡ್ರಿಂಕ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಯಾವ ಥರ ರಿಸಲ್ಟ್ ಬಂತು. ರಿಸಲ್ಟ್ ಅಂತೂ ಬರಲ್ಲ. ಯಾಕೆ ಹೇಳು? ಯಾಕಂದರೆ ನೀನು ಬೆಳಗಿಂದ ಸಾಯಂಕಾಲದವರೆಗೂ ಜಿಮ್ ಮಾಡಿ ಸಂಜೆ KFC ತಿನ್ಬಿಡ್ತೀಯ. ಇಲ್ಲ, ಇವತ್ತು ಫುಲ್ ಅಮ್ಮ ದಾಬೇಲಿ ತಿಂದ್ರು, ಬಟ್ ನಾನು ಏನು ಒಂಚೂರು ಏನು ತಿಂದಂಗೆ ಮನೆಗೆ ಬಂದಿದ್ದೀನಿ. ಪಪ್ಪ ಏನೂ ಇಲ್ಲ, ಇವತ್ತು ಏನೂ ಇಲ್ಲ. ಸೊ ನಾವು ಹೊಸ ಏರ್ ಫ್ರೈಯರ್ ತೊಗೊಂಡಿದ್ದೀವಿ, ಅದರದ್ದು ಅನ್ಬಾಕ್ಸಿಂಗ್ ಮಾಡ್ತೀವಿ. ಮಾಡಿಬಿಟ್ಟು ನಾನು ಫಸ್ಟ್ ಡೇನೇ ಇದನ್ನು ಮಾಡ್ತೀನಿ. ಏನು ಮಾಡ್ತೀನಿ ಹೇಳು? ಪನ್ನೀರ್ ತಂದು. ಸೊ ಇವಾಗ ಮುಖಕ್ಕೇನು ಹಚ್ಚಿಲ್ಲ, ವಿತೌಟ್ ಮೇಕಪ್. ಹೌ ಐ ಲುಕ್? ಬೆಳ್ಳಿಕಿಶ್ ಇಷ್ಟೇ. ಹಾಗೆ ಇವತ್ತು ಫುಲ್ ಅನ್ಬಾಕ್ಸಿಂಗೇ ಆಗಿಬಿಟ್ಟಿದೆ ವಿಡಿಯೋ ಫುಲ್. ಯಾಕಂದರೆ ನಾವು ಏರ್ ಫ್ರೈಯರ್ ತೊಗೊಂಡಿದ್ವಿ ಹೊಸದು. ಸೊ ದಿಸ್ ಮೈನ್ ಸೆಟ್. ಇರಮ್ಮ ಒಂದು ಸ್ವಲ್ಪ ಹಚ್ಕೋತಿದ್ದಾದರೂ ಏನು ಹಚ್ಚಿಲ್ಲ ಫೇಸ್ಗೆ, ಅದಕ್ಕೆ. ಸೊ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ನಮ್ಮಮ್ಮ ಇದು ಮಾಡ್ತಾರೆ, ಅನ್ಬಾಕ್ಸಿಂಗ್ ಮಾಡ್ತಾರೆ ಏರ್ ಫ್ರೈಯರ್ದು. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ತೊಗೊಂಡಿದ್ದೀವಿ ನಾವು. ಇದನ್ನು ಮೇಲಿಡ್ಬೇಕು. ಮೇಲಿಡೋಣ. ಯಪ್ಪ, ಸೊ ನಾನು ಪನ್ನೀರ್ ತಂದಿದ್ದೆ ಮೊನ್ನೆನೇ. ಹಂಗಿರಿ, ನಾನು ನಮ್ಮ ಫ್ರಿಡ್ಜ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಇವಾಗಲೇ ಮಾಡಲ್ಲ, ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ. ಸೊ ನಾನು ಮೊನ್ನೆ ತಂದಿದ್ದೆ ಪನ್ನೀರು. ಪನ್ನೀರ್ ತಂದಿದ್ದೆ. ಸೊ ಪನ್ನೀರ್ ಏನೋ ಒಂದು ನಾನು ನಾರ್ಮಲಾಗಿ ಡಯೆಟದು ಏನಾದರೂ ಒಂದು ಮಾಡ್ತೀನಿ, ಅದು ಬಿಟ್ಟು ಇನ್ನೇನಿಲ್ಲ. ಸೊ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಹಾಗೆ ಇವಾಗ ಸಿಲಿಕಾನ್ ಪೇಪರ್ ತರಬೇಕು, ಹೋಗಿ ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ನೀವು ಹೋಗಿ ಹುಡುಕಿ ತಂದು ಮಾಡಿ ನಿಮಗೆ ತೋರಿಸ್ತೀನಿ. ಪನ್ನೀರ್ದು ಡಯಟ್ ಇದೇನೋ ಹಾಕಿದ್ದೀನಿ, ಲೈಕ್ ಪನ್ನೀರು ಸ್ವಲ್ಪ ಸ್ಪೈಸಿಗೆಲ್ಲ ಹಾಕಿದ್ದೀನಿ. 11 ಮಿನಿಟ್ಸ್ಗೆ ನೋಡೋಣ ಯಾವ ಥರ ಬರುತ್ತೆ. ನಾನು ಫಸ್ಟ್ ಟೈಮೇ ಮಾಡ್ತಿರೋದು. ಐ ಡೋಂಟ್ ನೋ ಅದು ಚೆನ್ನಾಗಿ ಬರುತ್ತೋ ಕೆಡ್ದ ಬರುತ್ತೋ, ನೋಡೋಣ. ಇದನ್ನು ಆನ್ ಮಾಡಿ ಇದನ್ನು ತಂದೆ 5 ನಿಮಿಷಕ್ಕೆ ಗಲೀಜು ಮಾಡಿದ್ದೀವಿ. ಬಿಸಿ ಆಗ್ತಿದೆ, ಫೀಲ್ ಆಗ್ತಿದೆ ಬಿಸಿ ಆಗ್ತಿಲ್ಲ. ಇದರಲ್ಲಿ ಏನೇನಿದೆ, ಬಟ್ ನಾನು ಇದರಲ್ಲಿ ಏನೂ ಮಾಡಲ್ಲ. ನಾನು ನೆಕ್ಸ್ಟ್ ನನ್ನ ಮೈಂಡಲ್ಲಿ ಥಾಟ್ ಇರೋದು ಯಾವ್ದು ಗೊತ್ತಾ? ಚಿಕನ್ ರೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇದನ್ನು ನಾನು ಮಾಡುವಾಗ ನಮ್ಮ ಮನೇಲಿ ನಮ್ಮ ಅಕ್ಕ ನಮ್ಮ ಅಮ್ಮಂಗೆ ಕೊಡ್ತೀನಿ ತಿನ್ನೋಕ್ಕೆ. ಸೊ ನಾನಿವಾಗ ಅಲ್ಯೂಮಿನಿಯಮ್ ಇದು ತಂದಿದ್ದೆ. ಎಲ್ಲಮ್ಮ ಅದು
ಸಿಲ್ವರ್ ವೈಪರ್, ಬಟ್ ಇದನ್ನು ಯೂಸ್ ಮಾಡಬೇಕು ಮಾಡಬಾರ್ದು ಗೊತ್ತಾಗಲಿಲ್ಲ, ಅದಕ್ಕೆ ತೆಗೆದು ಜಸ್ಟ್ ಅದನ್ನು ಅಷ್ಟೇ ಹ್ಯಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇದನ್ನು ಹ್ಯಾಕ್ ಮಾಡ್ತೀನಿ. ಆಗಿದೆ. ಸೊ ನಮಗೆ ಯಾವ ಥರ ಬಂದಿರುತ್ತೋ ಅನ್ನೋ ಬಯಕೆ ಸ್ವಿಚ್ ಆಫ್ ಮಾಡಿ ನೋಡ್ತೀವಿ ಯಾವ ಥರ ಬಂದಿದೆ ಅಂತ. ವಿಷಯ ಇದೆ ಅಮ್ಮ, ನೋಡಿಲಿ ಇದೆಲ್ಲ ಸ್ಪೂನು ನಮ್ಮನೇಲಿ ಏನು ಕರೆಕ್ಟಾಗಿ ಬಂದಿದೆಯಾ? ಮೇಲೆತ್ತು ನೋಡೋಣ. ಸ್ಪೂನಿಂದ ಎತ್ತೆ. ಸ್ಪೂನಿಂದ ಅಂತ ಈ ಕಡೆ ಟರ್ನ್ ಮಾಡಿ ಇಕ್ಬೇಕು. ನನ್ನ ಫೋನ್ ಇದ್ರಲ್ಲಿ ನೋಡಿದ್ದೆ. ಆಗಿದೆ. ಆಗಿದೆಯಾ? ಈ ಕಡೆ ತಿರುಗಿಸ್ ಒಂದ್ಸತಿ ಕಣ. ಹೆಂಗೆ ನಾನು ಇವೆಲ್ಲ ಟ್ಯಾಲೆಂಟ್ ಇತ್ತಮ್ಮ ನನ್ನ ಹತ್ರ, ಆದರೆ ನಾನು ಇದನ್ನ ಹಿಂಗಿಲ್ಲ, ಈ ಕಡೆ ಎಲ್ಲ ಇಕ್ಬೇಕು. ಅಯ್ಯೋ ಹಾಕ್ದೆ ಅದ್ರ ಒಳಗಡೆ, ಗುಂಡಿ ಒಳಗಡೆ ಹೋಯ್ತದೆ. ನೀಟಾಗಿ ಆಫ್ ಮಾಡಲ್ಲಪ್ಪ. ಇವಾಗ ಎಷ್ಟು ನಿಮಿಷ ಮತ್ತೆ? ಅದೇ ನೋಡೋಣ. ಇದು 160 ಡಿಗ್ರಿ ನೋಡಿಲ್ಲ. 7 ನಿಮಿಷ ಹಂಗಂದ್ರೆ ಎಕ್ಸಾಕ್ಟ್ಲಿ ಇವಾಗ ಇನ್ನು 7 ನಿಮಿಷ ಆದ್ಮೇಲೆ ಕರೆಕ್ಟ್ ಆಗಿರುತ್ತೆ. ಹೆಂಗೆ ನಾನು ಸೂಪರ್ ಅಥವಾ? ಮಳೆ ಬರ್ತಿದೆ, ಆದರೆ ನಮ್ಮಮ್ಮ ಜಿಮ್ ಮಾಡ್ಕೊಂಬಂದು ಪಾವ್ ಬಜ್ಜಿ ತಿಂತೀನಿ ಅಂತಿದ್ದಾರೆ. ಫೈನಲ್ ರಿಸಲ್ಟ್ ಈ ಥರ ಬಂದಿದೆ. ನಾನು ಲಾಗ್ ಮಾಡೋ ಮುಂಚೆನೇ ನಮ್ಮಮ್ಮ ಓಪನ್ ಮಾಡಿ ಈ ಥರ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಆಯಿಲ್ ಕಂಟೆಂಟ್ಸು ಇಲ್ಲ, ಒಂದು ಸ್ವಲ್ಪನೂ ಆಯಿಲ್ ಕಂಟೆಂಟ್ ಇಲ್ಲ. ಸಾಂಗು ಒಂದು ಸ್ವಲ್ಪ ಖಾರ. ನೆಕ್ಸ್ಟ್ ನಾನು ಇದರಲ್ಲೇ ಕುಕಿಂಗ್ ಲಾಗ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ನೀವು ನೋಡೋರಂತೆ. ಬಾಯ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಚಾನೆಲ್ನ